IC 74151 8x1 ಮಲ್ಟಿಪ್ಲೆಕ್ಸರ್ನ ಯೂಸ್ ಮಾಡ್ಕೊಂಡು ಇವು ಎರಡು ಇಕ್ವೇಷನ್ನ ಯಾವ ಥರ ಸಾಲ್ವ್ ಮಾಡೋಣ ಅಂತ. ಇವಾಗ ಒಂದನೇದು ಇವಾಗ ಐತಲ್ಲ ಇದನ್ನ ತೊಗೋಣ. ಇವಾಗ ತೊಗೋಬೇಕಂದ್ರೆ ಒಂದು ಟ್ರೂತ್ ಟೇಬಲ್ ರೆಡಿ ಮಾಡ್ಕೊಬೋಣ, ಅಂದರೆ ಟೇಬಲ್ ಹಾಕೋಣ. ಇಲ್ಲ ಟ್ರೂತ್ ಟೇಬಲ್ನ ರೆಡಿ ಮಾಡ್ಕೊಂಡು ಇವಾಗ ಫಸ್ಟು ನಮಗೆ ಡೆಸಿಮಲ್ ಅಂದರೆ ನಮಗಿಷ್ಟು ಇವಾಗ 16 ಡೆಸಿಮಲ್ ಅಂದರೆ 16 ಇದ್ದಾವೆ. ಅವಾಗ 02 ಅಂದರೆ 15 ಬರುತ್ತೆ. ಇವಾಗ ಎಲ್ಲ ಬರ್ಕೋಣ 16ವರೆಗೂ. ಇವಾಗ ಡೆಸಿಮಲ್ ನಂಬರ್ನ ಬರ್ಕೊಂತೀವಿ. ಇವಾಗ ಟೋಟಲ್ ಏನಂದರೆ 16 ಅಂದರೆ 1ಇಂದ 15 ಇದೊಂದು 16 ಆಯಿತು. ಇವಾಗ ನಮಗೆ ABCD ಇವು ಐತಲ್ಲ ಈ ಥರ ಇದು ಬೈನರಿ ವ್ಯಾಲ್ಯೂ, ಇವು ಏನೈತಿ ಬೈನರಿ ವ್ಯಾಲ್ಯೂ. ಇವಾಗ 0 ಬೈನರಿ ವ್ಯಾಲ್ಯೂ, 1 ಬೈನರಿ ವ್ಯಾಲ್ಯೂ ಎಲ್ಲ ಬರ್ಕೋಬೇಕು. 16 ಓದು ಬರ್ಕೋಣ. ಇವಾಗ ಡೆಸಿಮಲ್ ವ್ಯಾಲ್ಯೂನ ಬೈನರಿಯಲ್ಲಿ ಬರ್ಕೊಂಡ್ವಿ. ಇವಾಗ ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ ಇವಾಗ ಫಂಕ್ಷನ್ ಇಲ್ಲಿ ಐತಲ್ಲ ಫಂಕ್ಷನಲ್ಲಿ ABCD ಇದ್ರ ಕೊಟ್ಟವ್ರಲ್ಲ. ಇವಾಗ ಏನು ಕೊಟ್ಟವ್ರೆ ನಾವು ಇದು ಮಾಡ್ತಾ ಇರೋದು ಇದೈತಲ್ಲ ಇದು ಮಾಡ್ತಾ ಇರೋದು ನಾವು ಇವಾಗ 2 4 5 7 ಸಾರಿ ನಾನು ನೋಡಿಲ್ಲ. ಇವಾಗ ಇದನ್ನು ಬರ್ಕೋಬೇಕು. ABCD ಕೊಟ್ಟವ್ರೆ ನಮಗೆ. ಇವಾಗ ABCD ಅಂದರೆ ನಾವು ಆಲ್ರೆಡಿ ಬರ್ಕೊತಿದ್ವಿ. ಇವಾಗ ಇನ್ಪುಟ್ನ ಬರ್ಕೊತಿದ್ವಿ. ಇವಾಗ 2 4 5 7 ಈ ಥರ ಇದು ಎಲ್ಲಿ ಇರುತ್ತಲ್ಲ ಅದ್ರ ಡೆಸಿಮಲ್ ವ್ಯಾಲ್ಯೂ ಎಲ್ಲಿ ಇರುತ್ತಲ್ಲ ಅದ್ರ ಮುಂದ್ಗಡೆ ಒಂದು ಹಾಕೋದು ಬರಬೇಕು. ಮುಗಿದೋಯ್ತು. ಉಳ್ಕೋದೇನಿರುತ್ತೆ 0 ಇರುತ್ತೆ. ಇವಾಗ ನಮಗೆ 0 ಏನಿದೆ ಇಲ್ಲ, 0 ಅಂದರೆ 0 ಇಲ್ಲ, 2 1 ಇಲ್ಲ, 0 2 ಇದೆ, 1. ಇವಾಗ ನಮಗೆ ಯಾವುದಾದ್ರಲ್ಲಿ ಐತಿ 4 ಇದೆ, 5 ಇದೆ, 7 ಇದೆ, 10 ಇದೆ, ಇಲ್ಲಿ 14 ಇದೆ ಲಾಸ್ಟಲ್ಲಿ. ಇದು ಉಳ್ಕೋದೇನಿರುತ್ತಲ್ಲ ಇದನ್ನೆಲ್ಲ 0 ಹಾಕೋದು ಬಂದುಬಿಡ್ಬೇಕು. ಮುಗಿದೋಗುತ್ತೆ. ಇವಾಗ ಇದನ್ನಾದಮೇಲೆ ಇವಾಗ ನಾವು ಏನು ಮಾಡ್ಕೋಬೇಕಂದ್ರೆ ಮ್ಯಾಪ್ ಎಂಟ್ರಿ ಮಾಡ್ಕೋಬೇಕು. ಮ್ಯಾಪ್ ಎಂಟ್ರಿ ಯಾವ ಥರ ಮಾಡ್ಕೋಬೇಕಂದ್ರೆ ಇವಾಗ ಹೇಳ್ತೀನಿ. ಮ್ಯಾಪ್ ಎಂಟ್ರಿ ಇದು ಐತಲ್ಲ ಇದೊಂದು ಬಾಕ್ಸು. ಇವಾಗ ನಾವು ಟೋಟಲಲ್ಲಿ ಇದು 8x1 ಬಾಕ್ಸಲ್ಲಿ 8 ಇನ್ಪುಟ್ ಇರುತ್ತೆ. 8 ಇನ್ಪುಟ್ ಅಂದರೆ D0 to D7 ಇರುತ್ತೆ. ನಮಗೇನು ಬೇಕು ಇವಾಗ 8 ಬೇಕು. ಇವಾಗ ಟೋಟಲಾಗಿ 16 ಇದೆ. ಇಲ್ಲಿ 16 ನಮಗೆ ಬೇಕಾಗಿರೋದು 8 ಅಂದರೆ ಹಾಫ್ ಅರ್ಧ ಅಂದರೆ 2 ಕೂಡಿ 1ನ ಕಲೆಕ್ಟ್ ಮಾಡ್ಕೊಂಡು ನಾವು ಹೊರಗೆ ತುಂಬ ಶಾರ್ಟ್ ಮಾಡ್ಬೇಕು. ಆ ಥರ ಇವಾಗ ಇದೊಂದು ಸಪ್ರೇಟ್ ಮಾಡ್ಕೋಬೇಕು. ಇಲ್ಲಿ 2 ಥ್ರೂ ಒಂದು ಗ್ರೂಪ್ ಮಾಡ್ಕೋ ಥರ ಬಂದ ಮಾಡಬೇಕು. ಇವಾಗ ನಮಗೊಂದು ಸೈಡಲ್ಲಿ ಹೇಳ್ತೀನಿ. ಇವಾಗ 0 ಅಂದರೆ 0 ಬರುತ್ತೆ. 0 1 ಅಂದರೆ D ಬರುತ್ತೆ. 1 0 ಅಂದರೆ D ಬಾರ್ ಬರುತ್ತೆ. 1 1 ಅಂದರೆ 1 ಬರುತ್ತೆ. ಇವಾಗ ಇದು ನೋಡಿ ಇಲ್ಲಿ ಎಂಟ್ರಿ ಮಾಡೋದು. 0 0 ಅಂದರೆ 0, 1 0 ಅಂದರೆ D ಬಾರು. ಈ ಥರ 1 1 ಅಂದರೆ 1, 0 1 ಅಂದರೆ D, 0 0 1 ಅಂದರೆ D ಬಾರು, 0 D ಬಾರು. ಈ ಥರ ಮಾಡಿದಾದ್ಮೇಲೆ ಇವಾಗ ನಾವು ಡಾಟಾ ಎಂಟ್ರಿ ಮಾಡೋದು. ಡಾಟಾ ಅಂದರೆ ಇವಾಗ ನಮಗೆ ಸಿಕ್ತಲ್ಲ 1 3 6 7 8 ನಮಗೆ ಸಿಕ್ತಲ್ಲ. D0 to D7 ಎಷ್ಟು 8 ಇರ್ತಾವೆ. ಇವಾಗ ನಮ್ಗೆ ಅಷ್ಟು ಸಿಕ್ತು. ಇದನ್ನ ವ್ಯಾಲ್ಯೂನ ಡಾಟಾ ಎಂಟ್ರಿ ಮಾಡಿದ್ರೆ ಮುಗಿದೋಯ್ತು. D0 to D7, D2 D3 D4 D5 D6 D7 ಇವು ಐತಲ್ಲ. ಇವಾಗ ಡಯಾಗ್ರಾಮ್ ಇವಾಗ ಈ ಥರ ಇದೆ. ಇದು 8x1 IC 74151. ಇವಾಗ ನಮಗೆ ಇದರಲ್ಲಿ 7414 ನಿಮ್ಗೆ ಫಸ್ಟ್ ಹೇಳ್ಕೊಡ್ತೀನಿ. ಇದು ಪಿನ್ ನಂಬರ್ 16 ಅಂದರೆ VCC ಇರುತ್ತೆ. ಪಿನ್ ನಂಬರ್ 8 ಏನಿರುತ್ತೆ ಗ್ರೌಂಡ್ ಇರುತ್ತೆ. ಇವಾಗ ನಮಗೆ 3 ಸೆಲೆಕ್ಟ್ ಲೈನ್ ಇರುತ್ತೆ. ಇವಾಗ 3 ಸೆಲೆಕ್ಟ್ ಲೈನ್ ಇದನ್ನ ತಿಳ್ಕೊಬೇಕು. S0 S1 S2 ಈ ಸೆಲೆಕ್ಟ್ ಲೈನ್ ನಾನು ನಿಮಗೆ ಪಿನ್ ಹೇಳ್ಕೊಡ್ತೀನಿ. ಇವಾಗ 16 8 ಪಿನ್ ಮುಗೀತು. ಇವಾಗ ನಮಗೇನು ಇವಾಗ ಟೋಟಲಾಗಿ D0 to D7 ಬರ್ಕೋಬೇಕು. D0 to D1 D2 D3 D4 D5 D6 D7 ಈ ಥರ ಬರ್ಕೊಂಡಾದ್ಮೇಲೆ ಫಸ್ಟ್ 4 ಹುಡ್ಕೋಬೇಕು. ಈ ಥರ ಫಸ್ಟ್ 4 ಲೈನ್ನ ಹುಡ್ಕೊಂಡು ಇವಾಗ ನಾವು ಪಿನ್ ಬೇಕಲ್ಲ ನಿಮಗೆ ಡಯಾಗ್ರಾಮಲ್ಲಿ. ಆ ಥರ ಪಿನ್ನು 1 2 3 4 ಐತಲ್ಲ. ಇವಾಗ 1 2 3 4 ಇವಾಗ 5 6 ಏನಿರುತ್ತೆ ಔಟ್ಪುಟ್ ಇರುತ್ತೆ.
ಇವಾಗ ನಮ್ಗೆ ಯೂಸ್ ಆಗೋದು 5 ಒಂದು 5 ಆಗುತ್ತೆ. 5 6 ಆದಮೇಲೆ 7 ಇಲ್ಲಿ ಬರುತ್ತಲ್ಲ ಇದ್ರ ಮೇಲೆ ಇದಕ್ಕೆ 7 ಏನಿರುತ್ತೆ ಎನೇಬಲ್ ಇರುತ್ತೆ. ಎನೇಬಲ್ ಆದ ಕಾರಣ ಏನು ಮಾಡ್ಬೇಕು, ಇದನ್ನ ಗ್ರೌಂಡಿಗೆ ಕನೆಕ್ಷನ್ ಕೊಟ್ಬಿಡ್ಬೇಕು. ಇಲ್ಲೇ 8ಗೆ ಶಾರ್ಟ್ ಮಾಡಿ ಗ್ರೌಂಡ್ ಕನೆಕ್ಷನ್ ಕೊಟ್ಬಿಡ್ಬೇಕು. ಅದಾದಮೇಲೆ ನಮಗೇನು 8 ಆದಮೇಲೇನು 9 ಇಲ್ಲಿ ನೋಡಿದ್ರೆ ಇವಾಗ 1 2 4 ಹೋದರೆ ಆಮೇಲೆ 5 6 ಆಮೇಲೆ 7 8 ಇವಾಗ 9 10 11 ಆಯಿತು. ಇದು ಸೆಲೆಕ್ಟ್ ಲೈನ್. ಇವು 3 ಏನಿದೆ ಅಲ್ಲ ಸೆಲೆಕ್ಟ್ ಲೈನು. 11 ಆದಮೇಲೆ ಇಲ್ಲಿ ಹೋಗೋದು. ಇಲ್ಲಿ 4 ಉಳಿದಿದ್ವಲ್ಲ, ಇವಾಗ 11 ಆಯಿತು. ಇಲ್ಲಿ 12 13 14 15 ಆಯಿತು. ಈ ಥರ ಆಯಿತು. ಇವಾಗ ನಮಗೇನು ಬೇಕಾಗಿರೋದು, ಇವಾಗ ಡಿ ನಾಟ್ ಅಂದರೆ ಏನು ಇಲ್ಲಿ ಸಿಕ್ಕಿದೆ ನಿಮಗೆ. ಡಿ ನಾಟ್ ಟು D1 ಇವು ವ್ಯಾಲ್ಯೂದು ಏನಿದೆ, ಏನು ಎಂಟ್ರಿ ಅವಕ್ಕೇನು ಕೊಡ್ಬೇಕು ನಾವು ಇನ್ಪುಟ್ಟಾಗಿ. ಡಿ ನಾಟ್ ಅಂದರೆ 0 ಕೊಡಬೇಕು, D1 ಅಂದರೆ D1, D2 ಅಂದರೆ 1 ಈ ಥರ ಕೊಡಬೇಕು. ನಮ್ಗೆ ಇದೈತಲ್ಲ ಇದನ್ನ ಇಲ್ಲೇ ಕೊಟ್ಬಿಡೋಣ. ಇವಾಗ ಡಿ ನಾಟ್ ಅಂದರೆ 0 ಇದೆ, ಡಿ ಬಾರು 1 ಡಿ 0 ಡಿ ಬಾರು 0 ಡಿ ಬಾರು ಈ ಥರ ಇಲ್ಲಿ ಹೆಂಗಿರುತ್ತಲ್ಲ ಈ ಥರ ಅವಕ್ಕೆ ಇನ್ಪುಟ್ನ ಇಲ್ಲಿ ಕೊಡಬೇಕು. ಇವಕ್ಕೆ ಅದು ಕೊಟ್ಟಾದಮೇಲೆ ನಿಮಗೂ ಇಟ್ಟು ಕೊಟ್ಟಾದಮೇಲೆ ಇದನ್ನ 7ನೇದು ಏನು ಮಾಡ್ತೀರಾ, ಎನೇಬಲ್ನ 8 ಗ್ರೌಂಡ್ ಕೊಡ್ತೀರಾ. ಇವಾಗ ನಿಮಗೆ ಔಟ್ಪುಟ್ ಯಾವ ಥರ ತೆಗಿಬೇಕಂದ್ರೆ 5 ಅಂದ್ರೆ ಇದು ನಿಮ್ಗೆ ಔಟ್ಪುಟ್ ಸಿಕ್ಕಿರುತ್ತೆ. ಇದು ಔಟ್ಪುಟ್ಟು ಲಾಸ್ಟಲ್ಲಿ. ಇವಾಗ ಡಿ ಬಾರ್ ಯಾವ ಥರ ಸೆಲೆಕ್ಟ್ ಮಾಡ್ಕೋಬೇಕು. 0 ಅಂದರೆ ಏನು ಕನೆಕ್ಷನ್ ಕೊಡು. ಪಿನ್ ನಂಬರ್ 4 ಇದು 0 ಏನು ಕನೆಕ್ಷನ್ ಇಲ್ಲ. ಡಿ ಬಾರ್ ಅಂದರೆ ಯಾವ ಥರ ನಿಮಗೆ ಫಸ್ಟು ಡಿ ಅಂದರೆ ಒಂದು ಇನ್ಪುಟ್ ತಗೋತೀರಿ ನೀವು, ಇದನ್ನು ಆನ್ ಮಾಡ್ತೀರಾ. ಇದು ಡಿ ಬಾರು, ಈ ಡಿ ಡಿ ಐತಿದು, ಇದು ಡಿ. ಇದು ಡಿ ಬಾರ್ನ ಯಾವ ಥರ ತಗೋಬೇಕಂದ್ರೆ ಇವಾಗ 7404 ಐಸಿನ ಯೂಸ್ ಮಾಡ್ಕೊಂಡು ಡಿ ಬಾರ್ನ ತಗೋಬೇಕು. ಇವಾಗ ಡಿನ ಇನ್ಪುಟ್ ಆಗಿ ಕೊಟ್ಟು ಡಿ ಬಾರ್ನ ಔಟ್ಪುಟ್ ಆಗಿ ತೊಗೊಂಡು ಇದಕ್ಕೆ ಪಿನ್ ಯಾವ ಥರ ಕೊಡ್ಬೇಕಂದ್ರೆ 1ನೇದು 1 2 ಅಂದರೆ ಶಾರ್ಟ್ ಮಾಡಿ ಇಲ್ಲೇ ಕೊಡ್ಬೇಕು. ಶಾರ್ಟ್ ಮಾಡಿ 1 2 ಕೊಟ್ಟು 3 ಔಟ್ಪುಟ್ ಇರುತ್ತೆ. ಡಿ ಬಾರ್ ಎಲ್ಲೆಲ್ಲಿ ಇರುತ್ತಲ್ಲ ಇದನ್ನ ಕನೆಕ್ಷನ್ ಕೊಡೋದು. ಒಂದೊಂದು ಶಾರ್ಟ್ ಮಾಡಿ ಡಿ ಬಾರ್ 3 ಇದೆ ಶಾರ್ಟ್ ಮಾಡಿ ಕೊಡೋದು. ಡಿ 1 ಇದೆ, ಉಳ್ಕೋದು 1 ಏನಿದೆ ಇದನ್ನ ಇನ್ಪುಟ್ಟಾಗಿ 1 ಕೊಡೋದು. ಮುಗಿದೈತಿ. ಇಷ್ಟ ಆಯಿತು. ಸೆಲೆಕ್ಟ್ ಲೈನಲ್ಲಿ ನಿಮ್ಗೆ ಎಷ್ಟಿದೆ 8 ಇಂಟು ಅಂದರೆ 0 0 0 ಅಪ್ ಟು 1 1 1 ಒಳಗೆ ಕೊಟ್ಟು ಆಮೇಲೆ ನೀವು ಡಿ ನಾಟು D7 ಈ ಥರ ಕೊಟ್ಟಿದ್ರೆ ಮುಗಿದೈತಿ. ಈ ಥರ ಔಟ್ಪುಟ್ ತೆಗಿಬೇಕು. ಅರ್ಥ ಆಗಿದೆ ಅನ್ಕೋತೀನಿ. ಅದೇ ರೀತಿ ಇಲ್ಲೈತಲ್ಲ ಸೆಕೆಂಡ್ ಇಕ್ವೇಷನ್, ಇದರಲ್ಲೇ ಸಾಲ್ವ್ ಮಾಡೋಣ. ಇದನ್ನು 8 9 10 11 ಅಂದರೆ ಸೆಲೆಕ್ಟ್ ಲೈನ್ಸು. ಇದನ್ನ ಇದರಲ್ಲಿ ಯೂಸ್ ಮಾಡ್ಬೇಕು. ಇಲ್ಲಿ ನೋಡಿದ್ರೆ ಇವಾಗ 8 ಇಲ್ಲಿದೆ. ಇದಕ್ಕೆ ಏನು ಮಾಡಬೇಕು, ಎಕ್ಸ್ ಅಂದರೆ ಡೋಂಟ್ ಕೇರ್ ಟರ್ಮ್ಸ್. ಇದು ಡೋಂಟ್ ಕೇರ್ ಟರ್ಮ್ಸ್. ಇದೇನಿದೆಯಲ್ಲ ಇದೆಲ್ಲ ಡೋಂಟ್ ಕೇರ್. ಇದೆಲ್ಲೆಲ್ಲಿ ಇದೆಯಲ್ಲ ಅಲ್ಲಿ ಎಕ್ಸಸ್ ಕೊಟ್ಬಿಡೋದು. ಇವಾಗ 10 ಇದೆ, ಇದು ಇದು ಇದನ್ನು ನೀವು ಸಪ್ರೇಟಾಗಿ ಮಾಡ್ಕೊಳ್ಳಿ. ಟ್ರೂತಬಲ್ ನಾ ಇದರಲ್ಲೇ ತೋರಿಸ್ತಾ ಇದ್ದೀನಿ. ಇದಾದಮೇಲೆ ಎಕ್ಸ್ ಅಂದರೆ ಅನ್ಪುಟಲ್ಲಿ ಏನು ಬರುತ್ತೆ, ಇದು ಎಕ್ಸ್ ಬರುತ್ತೆ, ಇದು ಎಕ್ಸ್ ಬರುತ್ತೆ. ಇದು ನಾನು ಎರಡನೇದು B1 ಮಾಡ್ತಾ ಇರೋದು. ಇದು ಬಂದಮೇಲೆ ಔಟ್ಪುಟ್ ಏನು ಬರುತ್ತೆ, ಇದನ್ನೇ ಇನ್ಪುಟ್ಟಾಗಿ ಕೊಡಬೇಕಲ್ಲ. ಇವಾಗ ಡಿ 4ಗೂ D5ಗೂ ಹೀಗೆ ಈ ಥರ ಇಟ್ಟು ಚೇಂಜ್ ಮಾಡಿದ್ರೆ ಸರ್ಕ್ಯೂಟ್ನಲ್ಲಿ ಏನೂ ಇಲ್ಲ. ಡೋಂಟ್ ಕೇರ್ ಟರ್ಮ್ ಅಂದರೆ ಏನೂ ಕೊಡಲ್ಲ. ಅಂದರೆ ಏನು ಅದಕ್ಕೆ ಏನು 0 ಆಗಿದ್ರು ಒಂದಿರುತ್ತೆ, 0 ಇರುತ್ತೆ, ಇಲ್ಲಾಂದ್ರೆ 1 ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ 0 ಕೊಟ್ಬಿಡಿ, ಮುಗಿದೋಗಿತ್ತು. ಈ ಥರ ಮಾಡಿದ್ರೆ ಸೆಕೆಂಡ್ದೊಂದು ಕಂಪ್ಲೀಟ್, ಏನು ಮಾಡೋಂಗಿಲ್ಲ. ಇಷ್ಟೇ ಇದೆ. ಅರ್ಥ ಆಗಿದೆ ಅನ್ಕೋತೀನಿ. ಏನಾದರೂ ತಪ್ಪು ಹೇಳಿದ್ರೆ ಕ್ಷಮಿಸಿ.